ವೆಲ್ಕಮ್ ಬ್ಯಾಕ್ ಟು ಡೇ 15. ನಾವು ಜಿಮ್ ಮಾಡ್ತೀವೋ ಬಿಡ್ತೀವೋ ಸೆಕೆಂಡ್ರಿ, ಬಟ್ ಎದ್ದಿದ ತಕ್ಷಣ ವಾಟರ್ ಇಂಟೇಕ್ ಮಾಡೋದು ನಮ್ಮ ಲೈಫಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ. ನಾವು ವಾಟರ್ ಆ್ಯಂಡ್ ಸಬ್ಜಾ ಸೀಡ್ಸ್ ಕುಟ್ಕೊಂಡು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಹೋದೆ. ಇವತ್ತು ಹೋಟ್ಲಲ್ಲಿ ದೋಸೆ ಇರಲಿಲ್ಲ, ಅದಕ್ಕೆ ಒಂದು ಪ್ಲೇಟ್ ತಟ್ಟೆ ಇಡ್ಲಿ ಆ್ಯಂಡ್ ಒಂದು ಪ್ಲೇಟ್ ಚಿತ್ರಾನ್ನ ಎಲ್ಲ ತಿನ್ಕೊಂಡು ಆಫೀಸ್ಗೆ ಹೋಗಿ ಬಂದಿರೋ ಕೆಲಸ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಹೊರಟೆ. ಮನೆಗೆ ಇವತ್ತು ಬೇಗನೆ ಬಂದಿದ್ದೆ. ಮನೆಗೆ ಬಂದು ಓಟ್ಸ್ ಎಲ್ಲ ರೆಡಿ ಮಾಡಿಕೊಂಡು ಜಿಮ್ ಹೋಗೋ ಅಂತ ರೆಡಿ ಆದೆ. ಜಿಮ್ಗೆ ಹೋಗೋ ಕರೆಕ್ಟ್ ಟೈಮ್ಗೆ ಮಳೆ ಬರಕ್ ಬೇರೆ ಸ್ಟಾರ್ಟ್ ಆಯ್ತು. ಮಳೆ ಎಲ್ಲ ನಿಂತಾದ್ಮೇಲೆ ಜಿಮ್ ಬಂದೆ. ಜಿಮ್ ಬಂದು ಇವತ್ತು ಒಂದು ಸ್ಕೂಪ್ ಕ್ಯಾಂಡಿ ರಶ್ ಫ್ಲೇವರ್ ಮಸಲ್ ಬ್ಲಾಸ್ಟ್ ಕ್ರೇಟಿನ್ ತಗೊಂಡು ಇವತ್ತು ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಇವತ್ತು ವರ್ಕೌಟ್ ಬಂದು ಲೆಗ್ ಅಂಡ್ ಶೋಲ್ಡರ್ ವರ್ಕೌಟ್. ಸ್ಟಾರ್ಟಿಂಗ್ ಅಲ್ಲೇ ಲೆಗ್ ನ ಟ್ರೈನ್ ಮಾಡಿದೆ. ಲೆಗ್ಗಿಗೆ ಇವತ್ತು 5 ವೇರಿಯೇಷನ್ ಮಾಡಿದೆ. ಆದಷ್ಟು ಸ್ಲೋ ರೆಪ್ಸ್ ಮಾಡಕ್ ಟ್ರೈ ಮಾಡಿದೆ, ಯಾಕಂದ್ರೆ ಮಸಲ್ ಆಕ್ಟಿವೇಶನ್ ಇರುತ್ತೆ ಅಂಡ್ ಫಾರ್ಮು ಕರೆಕ್ಟ್ ಆಗಿರುತ್ತೆ. ಲೆಗ್ ವರ್ಕೌಟ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ನೆಕ್ಸ್ಟ್ ಶೋಲ್ಡರ್ ನ ಟ್ರೈನ್ ಮಾಡೋಂತ ಹೋದೆ. ಶೋಲ್ಡರ್ ಪ್ರೆಸ್ ಮಷೀನ್ ನ ಮಾಡ್ಕೊಂಡು ನೆಕ್ಸ್ಟ್ ಲ್ಯಾಟ್ರಲ್ ರೈಸ್. ನಾ ಶೋಲ್ಡರ್ಗೆ ಟೋಟಲ್ 4 ವೇರಿಯೇಷನ್ ಮಾಡ್ಕೊಂಡು ಶೋಲ್ಡರ್ ವರ್ಕೌಟ್ ಮುಗಿಸಿ ನೆಕ್ಸ್ಟ್ ಆಪ್ಸ್ ನ ಟ್ರೈನ್ ಮಾಡಿದೆ. ಆಪ್ಸಿಗೆ ನಾನು 3 ವೇರಿಯೇಷನ್ ಮಾಡ್ತೇನೆ, ಬಟ್ ವಿಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ. ಆಪ್ಸ್ ವರ್ಕೌಟ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಪೋಸ್ಟ್ ವರ್ಕೌಟ್ಗೆ ಎಗ್ ತಿನ್ಕೊಂಡು ಮನೆಗೆ ಬಂದೆ. ಇವತ್ತಂತೂ 10K ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ. ನಾನು ಮನೆಗೆ ಬರೋಷ್ಟರಲ್ಲಿ ನಮ್ಮ ವೈಟಿನೂ ನಮ್ಮ ಜೊತೆ ಬಂತು. ಮನೆಗೆ ಬಂದು ಬನಾನಾ ಶೇಕ್ ಮಾಡ್ಕೊಂಡು ಕೊಡ್ತೀವಿ. ಊಟಕ್ಕೆ ವೆಜಿಟೇಬಲ್ ರೈಸ್ ಅಂಡ್ ಚಿಕನ್ ಎಲ್ಲ ತಿನ್ಕೊಂಡು ಡೇನ ಎಂಡ್ ಮಾಡ್ತೀವಿ. ಬಾಯ್ ಬಾಯ್, ನಾಳೆ ಸಿಗುವ.